ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನೀವು ನೋಡ್ತಾ ಇದ್ದೀರಾ ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಚಾನಲ್. ರೈತ ಬಾಂಧವರೇ, ಯಾರೆಲ್ಲ ಕಬ್ಬು ಬೆಳೆಯುವಂಥ ರೈತರಾಗಿರ್ಬೋದು ಅಥವಾ ಕಡಲೆ, ಜೋಳ, ಗೋಧಿ ಯಾವುದೇ ಒಂದು ಬೆಳೆ ಬೆಳೀರಿ, ನಿಮ್ಮ ಕೌಲಿಯಲ್ಲಿ ಅಥವಾ ಈ ರೀತಿ ಒಡ್ಡಿನಲ್ಲಿ ಜಾಸ್ತಿ ಕಸ ಬಂದಿದ್ರೆ ಈ ಒಂದು ಕಸಕ್ಕೆ ಯಾವುದೋ ಔಷಧಿ ಹೊಡಿಬೇಕು ಮತ್ತು ಕಡಿಮೆ ಖರ್ಚಿನೊಳಗೆ ಎಲ್ಲ ಕಸ ಹೋಗಬೇಕು. ಇವಾಗ ಕೆಲವೊಬ್ರು ಮುಳ್ಚಜ್ ಹೋಗಲ್ಲ, ಗುಂಡೆಲಿ ಕಸ ಹೋಗಲ್ಲ, ಮತ್ತು ಕರಿಕಿ ಎಲ್ಲ ಹೋಗಲ್ಲ ಅಂತೇಳಿ ಭಾಳ ಜನ ಹೇಳ್ತಿರ್ತಾರಲ್ಲ. ಸೊ ಅದಕ್ಕೆ 1500 ರೂಪಾಯಿ 2000 ರೂಪಾಯಿ ಕಸದ ಔಷಧಿ ಹೊಡಿತಿರ್ತಾರೆ ತುಂಬ ಜನ ಬಂದ್ಬಿಟ್ಟು. ಇವತ್ತಿನ ಒಂದು ವಿಡಿಯೋದಲ್ಲಿ ಜಸ್ಟ್ 300 ರೂಪಾಯಿ ಒಳಗೆ ಎಲ್ಲ ಕಸ ಹೋಗ್ತೈತಿ, ಅದು 24 ತಾಸಿನೊಳಗೆ. ಅಂದರೆ ಇವತ್ತು ಸ್ಪ್ರೇ ಮಾಡಿದ್ರೆ ಅಂದ್ರೆ ನಾಳೆ ಮಧ್ಯಾಹ್ನ ಅನ್ನೋಷ್ಟರಲ್ಲಿ ಎಲ್ಲ ಕಸ ಒಣಗಿ ಹೋಗ್ತೈತಿ. ಸೊ ಆ ಒಂದು ಔಷಧಿ ಯಾವುದು, ಅದನ್ನು ಯಾವ ರೀತಿ ಹೊಡಿಬೇಕು ಮತ್ತು ಎಷ್ಟು ml ಹಾಕಬೇಕು, ಅಂದರೆ ಒಂದು ಪಂಪಿಗೆ ಎಷ್ಟು ml ಹಾಕಬೇಕು, ಸೊ ಅದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ನೋಡ್ತಿರೋಂಥ ಎಲ್ಲ ರೈತ ಬಾಂಧವರು ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್, ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ನೋಡಿದ ಮೇಲೆ ದಯವಿಟ್ಟು ನಿಮ್ಮ ಒಂದು 4 ಜನ ಸ್ನೇಹಿತರಿಗೆ ದಯವಿಟ್ಟು ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಮಾಹಿತಿ ಗೊತ್ತಾಗಲಿ. ಮತ್ತು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಕಬ್ಬಿನ ಬಗ್ಗೆ ಜಾಸ್ತಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ಯಾವ ರೀತಿ ಮಾಡ್ಕೋಬೇಕು, ಮತ್ತು ಕಬ್ಬಿನಲ್ಲಿ ಇಳುವರಿ ಯಾವ ರೀತಿ ತೆಗಿಬೇಕು, ಮತ್ತು ಯಾವ ರೀತಿ ಕಬ್ಬಿನ ಒಂದು ಸಂರಕ್ಷಣೆ ಮಾಡಬೇಕು, ಮತ್ತು ಕಬ್ಬಿನಲ್ಲಿ ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ರೈತ ಬಾಂಧವರು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯವನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ, ಕಬ್ಬಿನ ಬಗ್ಗೆ ಪ್ರತಿಯೊಂದು ವಿಡಿಯೋನ ಹಾಕ್ತಾ ಇರ್ತೀನಿ. ನೀವು ಇಲ್ಲಿ ನೋಡ್ಕೋಬೋದು, ನೀವೇನು ನೋಡಕತ್ತಿರಲ್ಲ, ಇದು ಕಬ್ಬು ಬಂದ್ಬಿಟ್ಟು 6 ತಿಂಗಳು ಕಬ್ಬು ಐತಿ. 6 ತಿಂಗಳೊಳಗೆ ಆಲ್ಮೋಸ್ಟ್ ಒಂದು 12-13 ಕಬ್ಬಿನ ಗಣಿಕೆ ಆಗ್ಯಾವ, ನೀವು ಇಲ್ಲಿ ನೋಡ್ಕೋಬೋದು. ಮತ್ತು ಗಣಿಕೆ ಸೈಜ್ ಕೂಡ ತುಂಬಾ ಒಂದು ದಪ್ಪ ಉದ್ದ ಬಂದವು, ಇಲ್ಲಿ ನೋಡ್ಕೋಬೋದು ನೀವು ಕ್ಲಿಯರಾಗಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಈ ಒಂದು ಏನು ಔಷಧಿ ಹೊಡಿತಿರ್ತಾರಲ್ಲ, ಇದು ಯಾವುದೇ ಬೆಳೆ ಒಳಗೆ ಹೊಡ್ಯಕ್ಕೆ ಹೋಗ್ಬೇಡ್ರಿ. ಅಂದ್ರೆ ಸ್ವಲ್ಪ ತಪ್ಪಲಿಗೆ ಸಿಡಿದ್ರು ಕೂಡ ಆ ಒಂದು ಕಂಪ್ಲೀಟ್ ತಪ್ಪಲ ಒಣಗಿ ಹೋಗ್ತೈತಿ. ಕಬ್ಬಿನೊಳಗಂತೂ ದಯವಿಟ್ಟು ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಹೊಲದಲ್ಲಿ ವೇಸ್ಟ್ ಬದುವಿಗೆ ಜಾಸ್ತಿ ಇತ್ತಪ್ಪ, ನೀರು ಹಸುವಂಥ ಕೌಲಿಲಿ ಜಾಸ್ತಿ ಕಸ ಇದ್ದರೆ ಅಂಥದಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಇನ್ನೊಂದು ಏನಪ್ಪ ಅಂತಂದ್ರೆ, ಈ ಒಂದು ಔಷಧಿ ಯಾವುದು ಅಂತಂದ್ರೆ, ನೀವೇನಿಲ್ಲಿ ನೋಡಕತ್ತೀರಿ ಕಪಿಕ್ ಅಂತೇಳಿ ಇಲ್ಲಿ ನೋಡ್ಬೋದು. ಕಪಿಕ್ ಅಂತೇಳಿ ಔಷಧ ಬರ್ತೈತಿ. ಇದರ ಅಮೌಂಟ್ ಬಂದುಬಿಟ್ಟು 1 ಲೀಟ್ರ್ ಬಾಟ್ಲಿಗೆ 300 ರೂಪಾಯಿ. ಈ 1 ಲೀಟ್ರ್ ನೀವು 200 ಲೀಟ್ರ್ ಇರುವಂಥ ಒಂದು ಬ್ಯಾರಲ್ ಒಳಗೆ ಹಾಕಿ ಚೆನ್ನಾಗಿ ಕಲಿಸಿ ಪಂಪ್ನೇ ಹಾಕೊಂಡು ಸ್ಪ್ರೇ ಮಾಡ್ಕೋಬೋದು. ಅಥವಾ ನೀವು 1 ಪಂಪ್ 2 ಪಂಪ್ ಅಷ್ಟೇ ಹೊಡಿತೀರಪ್ಪ ಅಂತಂದರೆ 1 ಪಂಪಿಗೆ 100 ml ಹಾಕೊಂಡು ಕೂಡ ನೀವು ಸ್ಪ್ರೇ ಮಾಡ್ಕೋಬೋದು. ಈ ಒಂದು ಸ್ಪ್ರೇ ಮಾಡಿದೆ, ಅದು ಸ್ಪ್ರೇ ಮಾಡಿದ 24 ಗಂಟೆ ಒಳಗೆ ಎಲ್ಲ ಕಸ ಸರ್ವನಾಶ ಹಾಕಿ ಹೋಗ್ತೈತಿ. ಅಂದರೆ ಪೂರ್ತಿ ಒಣಗಿ ಹೋಗಿಬಿಡ್ತೈತಿ. ಆ ರೀತಿ ಒಂದು ರಿಸಲ್ಟ್ ಐತಿ. ಸೊ ಇದನ್ನು ಇವತ್ತು ಸ್ಪ್ರೇ ಮಾಡ್ತೀನಿ, ಔಷಧ ಸ್ಪ್ರೇ ಮಾಡಿ ನಾಳೆ ನಿಮಗೆ ಯಾವ ರೀತಿ ರಿಸಲ್ಟ್ ಬಂದೈತೆ ಅಂತೇಳಿ ಕಂಪ್ಲೀಟ್ ಒಂದು ವಿಡಿಯೋ ಮಾಡಿ ನಿಮಗೆ ಪ್ರತಿಯೊಂದು ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಿರೋಂಥ ಎಲ್ಲ ರೈತ ಬಂದವರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಬ್ಬಿನ ಬಗ್ಗೆ ಆಗಿರ್ಬೋದು, ಯಾವುದೇ ಒಂದು ಬೆಳೆ ಬಗ್ಗೆ ಆಗಿರ್ಬೋದು, ಹೆಚ್ಚಿನ ಮಾಹಿತಿಗಾಗಿ ಅಂದರೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯವನ್ನು ಯಾವ ರೀತಿ ರೈತ ಬಾಂಧವರು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಸುವಿಸ್ತಾರವಾಗಿ ಹೇಳ್ತಾ ಹೋಗ್ತೀವಿ. ಅದರಿಂದ ಪ್ರತಿಯೊಬ್ಬರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.